ಈಗ ಬರೀ ಮಾರಾಟ. ಫಸ್ಟು ಕೊಂಡ್ಕೊಂಡಿದ್ದು, ಈಗ ಮಾರ್ತಾ ಇರೋದು. ಓಕೆನಾ? ಬೈ ಅಂದರೆ ಕೊಂಡ್ಕೊಳ್ಳೋದು, ಸೆಲ್ ಅಂದರೆ ಮಾರೋದು. ಈಗ ಮಾರ್ತಾ ಇದ್ದೀನಿ. ಸೆಲ್ ಆರ್ಡ್ರಿಗೆ ಹಾಕ್ಬಿಟ್ಟು ಮಾರ್ತಾ ಇದ್ದೀನಿ ಸಕ್ಸಸ್ಫುಲಿ. ಓಕೆನಾ? ಮಾರಿದ್ದೀನಿ. ಈಗ ಬೈ ನೋಡೋಣ ಎಷ್ಟು ಬಂದಿದೆ. 6 ಚಿಲ್ಲರೆ ಬಂದಿದೆ. ಇರಲಿ, ಆಮೇಲೆ ಬೈ ಮಾಡೋಣ. ಇದು ಓನ್ಲಿ ಕಲ್ತ್ಕೊಳ್ಳೋಕೆ ಮಾತ್ರ ಫ್ರೀಯಾಗಿ ಕೊಟ್ಟಿರೋದು. ಈ ರೀತಿ ಪ್ರತಿಯೊಬ್ಬರು ಕಲ್ತ್ಕೊಳ್ಳಿ. ಓಕೆನಾ? ಈ ಅವಕಾಶ ಮತ್ತೆ ಸಿಗಲ್ಲ. ಇವತ್ತೇ ಲಾಸ್ಟ್ ಡೇಟ್ ಕಲಿಯೋದಕ್ಕೆ. ನಾಳೆಯಿಂದ ನೀವು ಕಲಿಯೋಕ್ಕಾಗಲ್ಲ. ಓಕೆ? ಈಗ ಮತ್ತೆ 0.008 0.98 ISTT ಕಟ್ಟಾಗುತ್ತೆ. ಅವೈಲೇಬಲಲ್ಲಿ 0.0358 ಇದೆ. ಓಕೆ, 1 ನಿಮಿಷ ಆಗಬೇಕು. ಈಗ ಮೇಲ್ಗಡೆ ರೀಪ್ಲೇಸ್ ಮಾಡ್ತೀನಿ. ಓಕೆ, ರೀಪ್ಲೇಸ್ ಮಾಡಿದ್ದೀನಿ. 1185. ಸೆಲ್ ಈಗ ಬೈಯಲ್ಲಿ ಅವೈಲೇಬಲಲ್ಲೂ 12 ಚಿಲ್ಲರೆ ಇದೆ. ಸೆಲ್ಲಲ್ಲಿ ಅವೈಲೇಬಲ್ ಇನ್ನು 0.0313 ಇದೆ. ಈಗ 0.0008. ಓಕೆ, ಸೆಲ್ ಆರ್ಡ್ರಿಗೆ ಹಾಕೋಣ. ಪ್ಲೀಸ್ ಎಂಟರ್ ಯುವರ್ ವ್ಯಾಲ್ಯೂ. ಲಿಮಿಟ್ ಬೇಡ. ಮಾರ್ಕೆಟಲ್ಲಿ ಬೇಡ. ಇದು 0.008. ಯಾವಾಗಲೂ ಮಾರ್ಕೆಟಲ್ಲೇ ನಾವು ಮಾರಾಟ ಮಾಡಬೇಕು, ಕೊಂಡ್ಕೋಬೇಕು. ಲಿಮಿಟಲ್ಲಿ ನಾವು ಎಷ್ಟಕ್ಕೆ ಕೊಂಡ್ಕೊಳ್ತೀವಿ ಅಷ್ಟಕ್ಕೆ ಮಾರಬೇಕಾಗತ್ತೆ. ಎಷ್ಟು ಮಾರ್ತೀವಿ ಅಷ್ಟು ಕೊಂಡ್ಕೋಬೇಕಾಗತ್ತೆ. ಅದು ಲಿಮಿಟ್. ಓಕೆನಾ? ಈಗ 1 ನಿಮಿಷ ಆಗಬೇಕು. 1 ನಿಮಿಷ ಆದಮೇಲೆ ಮಾರಾಟ ಮಾಡೋಣ. ಸಕ್ಸಸ್ಫುಲಿ. ಓಕೆ, ಮತ್ತು 0.0008. 1 ನಿಮಿಷ ಆಗಬೇಕು. ಸೊ ನೋಡೋಣ. 1 ನಿಮಿಷ ಆಗಿದೆ. ಸೆಲ್ ಆರ್ಡ್ರಿಗೆ ಹಾಕ್ತಾಯಿದ್ದೀನಿ ಸಕ್ಸಸ್ಫುಲಿ. ಓಕೆ, ಮೇಲೆ ರೀಪ್ಲೇಸ್ ಮಾಡೋಣ. ಈಗ 1227 ಡಾಲರಲ್ಲಿ ಟ್ರೇಡ್ ಆಗ್ತೈತೆ.
$1227 ಟ್ರೇಡ್ ಆಗ್ತಾಯಿದೆ. ಈಗ ಸೆಲ್ ಮಾರ್ಕೆಟ್ ಇನ್ನು ಎಷ್ಟಿದೆ? 0.0297 ಸ್ಕೈ ಆ್ಯಂಡ್ ಕಾಯಿನು ಇದೆ. ಸ್ಕೈ ಆ್ಯಂಡ್ ಕಾಯಿನು TSKY ಅಂದರೆ ಸ್ಕೈ ಆ್ಯಂಡ್ ಕಾಯಿನು. ಓಕೆ, 0.0008. ಓಕೆ, ಈಗ ಸೆಲ್ ಆರ್ಡರ್ ಓಕೆ, 2 ಸಲ 3 ಸಲ ಇನ್ನೂ ಬೈ ಮಾಡ್ಬೋದು. 0.0008. ಸೊ ಈಗ ಮತ್ತೆ ಸೆಲ್ ಆರ್ಡ್ರಿಗೆ ಹಾಕೋಣ. ಓಕೆ, ಇನ್ನೂ ಒಂದು ಟೈಮ್ ಆಗುತ್ತೆ ಅಂದ್ಕೊಳ್ತೀನಿ. 0.0008 1 ನಿಮಿಷ ಆಗಬೇಕು. ಓಕೆ, ಸೆಲ್ ಆರ್ಡ್ರಿಗೆ ಹಾಕೋಣ. ನಿಮಿಷಕ್ಕೊಂದು ಸಲ ಸೆಲ್ ಆರ್ಡ್ರಿಗೆ ಹಾಕ್ಬೋದು. ಸಕ್ಸಸ್ಫುಲಿ. ಓಕೆ, ಸಕ್ಸಸ್. ಓಕೆ, ಈಗ ಮತ್ತೆ ಸೆಲ್ ಆರ್ಡ್ರಿಗೆ ಹಾಕೋಣ. ಇನ್ನು 4 ಸೆಕೆಂಡ್ ವೆಯ್ಟ್ ಮಾಡಬೇಕು. ಓಕೆ, ಈಗ ಸೆಲ್ ಆರ್ಡ್ರಿಗೆ ಹಾಕೋಣ. ಸಕ್ಸಸ್ಫುಲಿ ಆಯಿತು. ಬೈಯಲ್ಲಿ 16 ಓಹೋ 16 ISTT ಬಂದಿದೆ. ಸೆಲ್ ಮಾಡ್ದಂಗೆ ಇಲ್ಲಿ ಬರ್ತಾ ಇರುತ್ತೆ. ಗ್ರೇಟ್. ಈಗ ಮತ್ತೆ ಇನ್ನೂ ಇದೆಯಾ ನೋಡೋಣ. 0.0008 ನಿಮಿಷಕ್ಕೊಂದು ಸಲ ಬೈ ಮಾಡಬೇಕು, ನಿಮಿಷಕ್ಕೊಂದು ಸಲ ಸೆಲ್ ಮಾಡಬೇಕು. ಈಗ ನಾವು ಫಸ್ಟು ಎಲ್ಲ ಬೈ ಮಾಡಿಬಿಟ್ಟಿದ್ವಿ, ಕೊಂಡ್ಕೊಂಬಿಟ್ಟಿದ್ವಿ. ಈಗ ಮಾರ್ತಾಯಿದ್ದೀವಿ. ಮಾರಿದ್ದಾದ್ಮೇಲೆ ಮತ್ತೆ ಕೊಂಡ್ಕೊಳ್ಳೋದು. ಇಷ್ಟೇ ಟ್ರೇಡಿಂಗಲ್ಲಿರೋದು. ಇಷ್ಟೇ, ಹಿಂಗೆ ಗೇಮ್ ಆಡೋದು. ₹1 ಲಾಸ್ ಆಗಬಾರ್ದು, ₹1 ಕಳ್ಕೋಬಾರ್ದು, ಲಾಭನೇ ತಗೋಬೇಕು. ಈಗ ನಾವು ಇದೆಲ್ಲ ಮಾಡಿರೋದು ಎಲ್ಲಿ ತೋರಿಸುತ್ತೆ? ಇಲ್ಲಿ ಕೆಳಗಡೆ ತೋರಿಸುತ್ತೆ. ಅಸೆಟ್ ಓವರ್ ವ್ಯೂ ಟಚ್ ಮಾಡಿದರೆ ಇಲ್ಲಿ ನೋಡಿ TSKY, ಇಲ್ಲಿ TISTT 16 ಇಷ್ಟು ಬಂದಿದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ಆಯಿತು. ನೆಕ್ಸ್ಟು ಸೆಲ್ ಆರ್ಡ್ರಿಗೆ ಹಾಕೋಣ. 1 ನಿಮಿಷ ಆಯಿತು. 1 ನಿಮಿಷ ಆಗಿದೆ. ಸೆಲ್ ಆರ್ಡ್ರಿಗೆ ಹಾಕೋಣ. ಓಕೆ, ನೆಕ್ಸ್ಟ್ 0.0008 1 ನಿಮಿಷ ಆಗಲಿ. 1 ನಿಮಿಷ ಆಯಿತು. ಈಗ ಸೆಲ್ ಆರ್ಡ್ರಿಗೆ ಹಾಕೋಣ. ಓಕೆ, ಮತ್ತು 0.0008 ಸೊ 1 ನಿಮಿಷ ಆಯಿತು. ಮತ್ತೆ ಸೆಲ್ ಆರ್ಡ್ರಿಗೆ ಹಾಕೋಣ. ಇನ್ನೂ ಇದೆ, 11 ಸೆಕೆಂಡ್ ಇದೆ. 1 ನಿಮಿಷ ಆಗಿಲ್ಲ ಇನ್ನು. ಈಗ 1 ನಿಮಿಷ ಆಗಿದೆ. ಈಗ ಸೆಲ್ ಆರ್ಡ್ರಿಗೆ ಹಾಕೋಣ. ಸಕ್ಸಸ್. ಮತ್ತು 0.0008 ಓಕೆ, ಈಗ 0.0008
0008 ಇಟ್ಟರೆ ಆಗುತ್ತಾ? ಆಗಲ್ಲ. ಏಕೆಂದರೆ ಅಲ್ಲಿಲ್ಲ ಅವೈಲೇಬಲ್ ASTT. 1 ಇಟ್ಟರೆ ಅದು ಆಗಲ್ಲ. ಈಗ 1 ನಿಮಿಷ ಆದಮೇಲೆ ನೋಡೋಣ, ಸೆಲ್ ಆರ್ಡ್ರಿಗೆ ಹಾಕ್ಬಿಟ್ರೆ ಗೊತ್ತಾಗುತ್ತೆ. ಇನ್ನು 11 ಸೆಕೆಂಡ್ ಇದೆ. ಸೆಲ್ ಆರ್ಡ್ರ್ ತಗೊಳ್ಳೋ ಡೌಟು ನನಗೆ, ಯಾಕೆಂದರೆ ಅವೈಲೇಬಲಲ್ಲಿ ISTT ಅಷ್ಟಿಲ್ಲ. 1.23 ISTT ಮೇಲೆ ಇರಬೇಕು, ಅಲ್ಲಿ 0.0257 ಇದೆ. ಈಗ ನೋಡೋಣ ತಗೊಳುತ್ತಾ ಅಂತ. ತಗೊಂಡ್ದಪ್ಪ, ವೆರಿ ಗುಡ್. ಅಂದರೆ ಇದೆ ಅಂತ ಅಲ್ಲ, ಹಂಗೆ ತೋರಿಸುತ್ತೆ ಅಷ್ಟೇ ಅವೈಲೇಬಲಲ್ಲಿ. ಅಂದರೆ ರೇಟ್ ಜಾಸ್ತಿ ಆಗಿದೆಯಲ್ಲ, ಅದರ ಮೇಲೆ ಮಾರಾಟ ಆಗುತ್ತೆ. ವೆರಿ ಗುಡ್, ಈಗ ಅರ್ಥ ಆಯ್ತು ನನಗೆ. 0.005 ಇಟ್ಟರೆ ಆಗಲ್ಲ, 2 ಇಟ್ಟರೆ ಆಗಲ್ಲ, 1 ಇಟ್ಟರೆ ಇಷ್ಟ ಆಗುತ್ತೆ. ಓಕೆ, ಈಗ ಬೈಯಲ್ಲಿ ಎಷ್ಟು ಬಂದಿದೆ ನೋಡೋಣ. 18 ಚಿಲ್ಲರೆ ಬಂದಿದೆ. ವೆರಿ ಗುಡ್. 18 ಚಿಲ್ಲರೆ. ಎಷ್ಟು ನಾವು ಕೊಂಡ್ಕೊಂಡಿದ್ದೀವಿ ಅಷ್ಟು ಈಗ ಮಾರ್ತಾ ಇದ್ದೀವಿ. ಮಾರಿದ್ರೆ ಇಲ್ಲಿ ಹಾಗೆ ಆ್ಯಡ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಓಕೆ, ಈಗ ಮಾರಾಟಕ್ಕೆ ಹೋಗೋಣ. ಮತ್ತೆ ಕೊಂಡ್ಕೊಳ್ಳೋದು ಬೇಡ. ಮಾರಾಟಕ್ಕೆ ಹೋಗೋಣ. ಈಗ ಮತ್ತೆ 1 ನಿಮಿಷ ಆಗಿದೆ. ಶೆಲ್ ಮಾರಾಟಕ್ಕೆ ಇಡೋಣ. ಓಕೆ, ಓಕೆ, ನೆಕ್ಸ್ಟ್ 0.001. ಅಷ್ಟೊಂದು ಬೇಡ. 0.001 ಇಷ್ಟೇ ಇಡೋಣ. ಸರಿ, ಓಕೆ. ಈಗ 1 ನಿಮಿಷ ಆಗಿದೆ. ಸೆಲ್ ಆರ್ಡ್ರಿಗೆ ಹಾಕೋಣ. ಸಕ್ಸಸ್ಫುಲಿ. ಮತ್ತು 0.002 ಇಟ್ಟರೆ ಆಗುತ್ತಾ ನೋಡೋಣ. 1 ಇಟ್ಟಿದ್ದೀನಿ, 2 ಇಟ್ಟರೆ ಆಗುತ್ತಾ ಟ್ರೈ ಮಾಡೋಣ, ಪ್ರಯತ್ನ ಪಡೋಣ. ಅಂದರೆ ನಾವು 0.002 ಇಟ್ಟರೆ ಇಲ್ಲಿ 2.45 ISTT ನಮಗೆ ಬರುತ್ತೆ ಮಾರಿದ್ರೆ. ಅರ್ಥ ಮಾಡ್ಕೊಳ್ಳಿ. ಈ ಕಾಯಿನ್ ರೇಟ್ ಏನಿದೆ ಅದರ ವ್ಯಾಲ್ಯೂ ಪ್ರಕಾರ, ಮಾರ್ಕೆಟ್ ಪ್ರೈಸು $1227 ಇದೆ. ಅದ್ರ ವ್ಯಾಲ್ಯೂ ಪ್ರಕಾರ ನಾವು 0.002 ಮಾರಾಟಕ್ಕಿಟ್ಟು ಮಾರಿದ್ರೆ ನಮಗೆ 2.45 ISTT ನಮಗೆ ಬರುತ್ತೆ. ಅರ್ಥ ಆಯ್ತಾ? ಓಕೆನಾ? ಈಗ ಸೆಲ್ ಆರ್ಡ್ರಿಗೆ ಹಾಕೋಣ. ಸಕ್ಸಸ್ಫುಲಿ. ಈಗ ಅಲ್ಲಿ ಬರ್ತಾ ಇರುತ್ತೆ. ಈಗ ಹಂಗೇ ನಾವು ನೋಡೋಣ, ಇಲ್ಲಿ ನೋಡೋಣ, ಒಂದು ಸಲ ರೀಪ್ಲೇಸ್ ಮಾಡೋಣ. 18 ಇದೆ. ಈಗ ಒಂದು 2 ಆ್ಯಡ್ ಆಗಿರುತ್ತೆ, 20 ಆಗಿರುತ್ತೆ, 20 ಮೇಲೆ ಆಗಿರುತ್ತೆ. ರೀಪ್ರೆಸ್ ಆಯಿತು. $1227 ಮಾರ್ಕೆಟ್ ಪ್ರೈಸು. ಮೇಲಕ್ಕೆ ಸ್ಲೈಡ್ ಮಾಡೋಣ. ಓಕೆ, ಮಾರ್ಕೆಟ್ ವೆರಿ ಗುಡ್. $26 ಬಂದಿದೆ.
$26. ಈಗ ಸೆಲ್ಗೆ ಹೋಗೋಣ. ಇನ್ನು 191 ISTT ಅವೈಲೇಬಲ್ ಇದೆ. ಈಗ 0.002 ಇಟ್ಟರೆ ಮತ್ತೆ ಇಲ್ಲಿ 2.45 ISTT ಆ್ಯಡ್ ಆಗುತ್ತೆ. ಇಷ್ಟು ನಾವು ಮಾರಿದ್ರೆ 0.002 ವರ್ತು ಕಾಯಿನನ್ನು ಮಾರಿದ್ರೆ, TSKY ಕಾಯಿನನ್ನು ಮಾರಿದ್ರೆ ನಮಗೆ 2.45 ISTT ನಮಗೆ ಬರುತ್ತೆ, ಆ್ಯಡ್ ಆಗುತ್ತೆ. ಇಲ್ಲಿ 26 ಇದೆಯಲ್ಲ ನೋಡಿ, ಇವಾಗ ತೋರಿಸ್ತೀನಿ. ಬೈ ಟಚ್ ಮಾಡಿ ಅವೈಲೇಬಲಲ್ಲಿ ಇಲ್ಲಿ 26 ಇದೆ. ಆ 2.45 ಆ್ಯಡ್ ಆಗುತ್ತೆ. ಈಗ 2.45 ಇತ್ತು, ಈಗ 40 ಆಗೋಯ್ತು. ಓಕೆ, ಸೆಲ್ ಆರ್ಡ್ರಿಗೆ ಇಡೋಣ. ಈಗ $2.40 ISTT ಅಲ್ಲಿ ಆ್ಯಡ್ ಆಗುತ್ತೆ ನೋಡಿ. ಇಲ್ಲಿ 29 ಚಿಲ್ಲರೆ ಆಯಿತು. ಈಗ ಮತ್ತೆ ಸೆಲ್ಗೆ ಹೋಗೋಣ. ಇಲ್ಲಿ ಮತ್ತೆ 0.002 ಇಟ್ಟರೆ ಇಲ್ಲಿ ಇಷ್ಟು ಬರುತ್ತೆ, 0.45 ISTT ಬರುತ್ತೆ. ಈಗ 1 ನಿಮಿಷ ಆಗಬೇಕು, 1 ನಿಮಿಷ ಆಗಲಿ. ಇದು ಬರೀ ಟ್ರಯಲ್ ಮಾತ್ರ ಸ್ನೇಹಿತರೆ. ಇಂಥ ಒಂದು ಅವಕಾಶ ಮತ್ತೆ ಸಿಗಲ್ಲ. ಇವತ್ತು ಲಾಸ್ಟ್ ಡೇಟ್. ಟ್ರೈನಿಂಗು ಚೆನ್ನಾಗಿ ಕಲ್ತ್ಕೊಳ್ಳಿ. ಲೈವ್ ಆಗಿ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯೂಟ್ಯೂಬಲ್ಲಿ ನಿಮಗೆ ಅವೈಲೇಬಲ್ ಸಿಗುತ್ತೆ. ಓಕೆನಾ? ಪ್ರತಿಯೊಬ್ಬರು ನೋಡಿಕೊಂಡು ಇದೇ ಥರ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು, ನಮಸ್ಕಾರ. ಈಗ 1 ನಿಮಿಷ ಆಗಿದೆ, ಸೆಲ್ ಆರ್ಡ್ರಿಗೆ ಹಾಕೋಣ. ಸಕ್ಸಸ್ಫುಲಿ ಮತ್ತು 0.002 3 ಇಟ್ಟು ನೋಡೋಣ ಆಗುತ್ತಾ ಅಂತ. 3 ಇಟ್ಟರೆ ಇಲ್ಲಿ ನಮಗೆ ಎಷ್ಟು ಬರುತ್ತೆ? 3.68 ISTT ಆ್ಯಡ್ ಆಗುತ್ತೆ. ಸೆಲ್ ಆದರೆ ಒಂದು ವೇಳೆ 1 ನಿಮಿಷ ಆಗಲಿ, ನೋಡೋಣ. ಓಕೆ, 1 ನಿಮಿಷ ಆಗಿದೆ ಅಂದ್ಕೊಳ್ತೀನಿ. ಈಗ 0.003 ಅಂದರೆ 3.68 ISTT ಈಗ ಆ್ಯಡ್ ಆಗುತ್ತೆ ಮಾರಾಟಕ್ಕಿಟ್ಟರೆ, ಈ ವ್ಯಾಲ್ಯೂ ಪ್ರಕಾರ. ಓಕೆ, ಈಗ ಸೆಲ್ ಆರ್ಡರ್ ನೋಡೋಣ, ಸೆಲ್ ಆಗುತ್ತಾ? ವೆರಿ ಗುಡ್, ಸಕ್ಸಸ್ ಆಗ್ತಾಯಿದೆ. ಓಕೆ, ಈಗ ಬೈ ಆರ್ಡ್ರಲ್ಲಿ ನೋಡೋಣ ಎಷ್ಟಿದೆ. 29. ರೀಪ್ಲೇಸ್ ಮಾಡೋಣ ಒಂದು ಸಲ. ಓಕೆ, ಈಗ 1 ನಿಮಿಷ. ಇನ್ನು 0.0121 ಅವೈಲೇಬಲ್ ಇದೆ. ಕಾಯಿನ್ ಮಾರೋಣ. 0.003 ಇಟ್ಟರೆ ಇಷ್ಟು ಕಾಯಿನು ಮತ್ತು ಹ್ಯಾಡ್ ಆಗುತ್ತೆ. ಬೈಯಲ್ಲಿ ನೋಡೋಣ ಎಷ್ಟಿದೆ. 34. ವಾಹ್, ಲಾಭ ನೋಡಿ ಹೆಂಗೆ ಬರ್ತಾಯಿದೆ ಮಾರ್ದಂಗೆ. ಯಾಕೆಂದರೆ ಮಾರ್ಕೆಟ್ ಪ್ರೈಸು $1227 ಈಗ ನಾವು ಒಂದು ಸಣ್ಣ ಒಂದು ಪೀಸ್ ಮಾರಿದ್ರೂ ನಮಗೆ ಲಾಭ ಎಷ್ಟು ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಲೈವ್ ಆಗಿ. ಓಕೆನಾ? ಈಗ ಸೆಲ್ ಆರ್ಡ್ರಿಗೆ ಇಡೋಣ. ಸಕ್ಸಸ್. ಬೈ ಆರ್ಡ್ರು 34. ಹಾಗೆ 0.004 ಇಡೋಣ. 4 ಇಟ್ಟರೆ
ಆಗುತ್ತಾ ನೋಡೋಣ ಬೈ. ಇಷ್ಟು ISTT ಬರುತ್ತೆ. ಇಲ್ಲಿರೋ 0.0121 TSK ಕಾಯಿನಲ್ಲಿ ನಾವು 0.004 ಕಾಯಿನನ್ನು ಮಾರಾಟಕ್ಕಿಟ್ಟರೆ ಈ ಪ್ರೈಸ್ ಪ್ರಕಾರ ನಮಗೆ ಇಲ್ಲಿ ಕೆಳಗಡೆ ಟೋಟಲ್ 4.91 ISTT ಬರುತ್ತೆ. ಇಷ್ಟು 0.004 TSKY ಕಾಯಿನನ್ನು ಮಾರಿದ್ರೆ ಈ ಮಾರ್ಕೆಟ್ ಪ್ರೈಸ್ ಪ್ರಕಾರ ನಮಗೆ ಇಲ್ಲಿ 4.24 4.24 ಇದು 4.91 ಆಗೋಯ್ತು. ಸೆಲ್ಗಿಟ್ಬಿಡೋಣ. 24 ಇದ್ದಿದ್ದು 91 ಆಗೋಯ್ತು. ಆಯಿತು ನೋಡಿ. ಇವಾಗ ಅದ್ರ ಪ್ರಕಾರನೇ ನಮಗೆ ಬರುತ್ತೆ. ಇಲ್ಲಿ ಇದು ಹಿಂಗೆ ಲಾಭ ತಗೊಳ್ಳೋದು ಈ ರೀತಿ. ಬೈ ಸೆಲ್ಲು 38 ISTT 38 ISTT ಇದೆ. ಲಾಭ ಹೆಂಗೆ ಬಂದಿದೆ ನೋಡಿ. ಈಗ ಮತ್ತೆ ನೋಡೋಣ. ಇನ್ನು 0.0051 ಇದೆ. ಓಕೆ, 0.002 ಇಟ್ಟರೆ ಬೈ ಆಗುತ್ತಾ ನೋಡೋಣ. ಇಷ್ಟೇ ISTT ಇರೋದು ಅವೈಲೇಬಲ್ಲು. ಅಷ್ಟರವರೆಗೂ ನಾವು ಮಾರಾಟಕ್ಕೆ ಇಡ್ಬೋದು. ಈಗ 1 ನಿಮಿಷ ಆಗಲಿ. ಓಕೆ, 1 ನಿಮಿಷ ಆಗಿದೆ. ಈಗ ಸೆಲ್ ಆರ್ಡ್ರಿಗೆ ಇಡೋಣ. ಆಗುತ್ತಾ ನೋಡೋಣ. ಸಕ್ಸಸ್ಫುಲಿ ಆದರೆ ಇಲ್ಲಿ ಇಷ್ಟು ISTT ಬರುತ್ತೆ. ವೆರಿ ಗುಡ್. ಸಕ್ಸಸ್ಫುಲಿ ಆಯಿತು. ಲಿಮಿಟ್ ಬೇಡ, ಮಾರ್ಕೆಟಲ್ಲಿ ಇರಲಿ. ಬೈ ನೋಡೋಣ. ಬೈಯಲ್ಲಿ 44 ISTT ಆ್ಯಡ್ ಆಯಿತು. ಸೆಲ್ ಮಾಡ್ದಂಗೆ. ಇನ್ನು 0.031 ISTT ಇದೆ. ನೋಡೋಣ. 0.002 ಇಡೋಣ. ಮತ್ತೆ 2.45 ISTT ನಮಗೆ ಆ್ಯಡ್ ಆಗುತ್ತೆ. 0.02 ಕಾಯಿನು ಇದರಲ್ಲಿ ಮೈನಸ್ ಆಗುತ್ತೆ. ಅವೈಲೇಬಲ್ ಕಾಯಿನಲ್ಲಿ ಮಾರ್ಕೆಟ್ ಪ್ರೈಸು 1200 ಇದೆ. ಅದರ ಪ್ರಕಾರ ಈಗ ನಮಗೆ ISTT ಅವೈಲೇಬಲ್ ಆಗಿ ಬರುತ್ತೆ. 1 ನಿಮಿಷ ಆಗಲಿ. ಒಂದು ನಿಮಿಷ ಇನ್ನೂ ಆಗಿಲ್ಲ. ಈಗ ಪ್ಲೇಸ್ ಆರ್ಡ್ರಿಗೆ ಹಾಕೋಣ. 1 ನಿಮಿಷ ಆಗಿದೆ. 2 ISTT ಬರುತ್ತೆ ಈಗ. ವೆರಿ ಗುಡ್ ಬಂತು. ಸೂಪರ್, ಎಕ್ಸಲೆಂಟ್. ಓಕೆ, ಮತ್ತು ಇನ್ನು 0.0011 ಇದೆ. 0.002 ಇಡೋಣ. ಇಷ್ಟು ಬರುತ್ತಾ ನೋಡೋಣ. 1 ನಿಮಿಷ ಆಗಲಿ. ಈಗ ಬೈ ಎಷ್ಟಿದೆ? 46 ISTT. 46 ISTT. ಅಲ್ಲಿಗೆ 25ಕ್ಕೆ 15 ಹಾಕಿದ್ರೆ 40, 1 6, 15 6, 21 ISTT ಲಾಭ ಬಂದಿದೆ. ಕಂಪ್ನಿ ಕೊಟ್ಟಿದ್ದೆಷ್ಟು? 25. ಇಲ್ಲಿ ನಾವು ಲಾಭ ಎಷ್ಟು ತೊಗೊಂಡಿದ್ದೀವಿ? 46 ಇದೆ. ಅಲ್ಲಿಗೆ 21 ISTT ನಮಗೆ ಲಾಭ ಬಂದಿದೆ. ಈ ರೀತಿ ಪ್ರತಿಯೊಬ್ಬರೂ ಟ್ರೇಡಿಂಗಲ್ಲಿ ಲಾಭ ತಗೊಳ್ಳೋದಕ್ಕೆ ಅವಕಾಶ ಇದೆ. ಇದು ಫ್ರೀ ಟ್ರಯಲ್ಲು ಟ್ರೈನಿಂಗು. ನಾಳೆ ನಡೆಯೋ ರಿಯಲ್ ಟ್ರೇಡಿಂಗಲ್ಲಿ ನೀವೆಲ್ಲರೂ ಇದೇ ರೀತಿ ಚೆನ್ನಾಗಿ ಆದಾಯನ ತಗೊಳ್ಳಿ. ಲಾಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಷಯನ ತಿಳಿಸ್ತಾ ಇದ್ದೀನಿ. ಕೊನೆಯದಾಗಿ ಈಗ ಸೆಲ್ 0.002 ಇಟ್ಟಿದ್ದೀನಿ. ಈಗ 2.20 ಬರುತ್ತೆ. ಸೆಲ್ ಆರ್ಡ್ರಿಗೆ ಇಡೋಣ. ಇಲ್ಲ, ISTT ಇಲ್ಲ, ಬ್ಯಾಲೆನ್ಸ್ ಇಲ್ಲ. 1 ಇಡೋಣ. 1 ಇಟ್ಟರೆ ಬರುತ್ತೆ ನೋಡೋಣ. ಇನ್ನು 45 ಸೆಕೆಂಡು ಕಾಯಬೇಕು. ಲಾಸ್ಟ್ ನೋಡೋಣ. ಸೆಲ್ ಆರ್ಡ್ರಿಗೆ ಇಡೋಣ. ಆಗುತ್ತಾ? ಆಗಿಲ್ಲ ಅಂದರೆ ಬೈ ಮಾಡೋಣ. ಸಕ್ಸಸ್ಫುಲಿ ಆಯಿತು. ಓಕೆ, ಈಗ ಬೈಯಲ್ಲಿ ಎಷ್ಟಿದೆ ನೋಡೋಣ.
ಒಂದು ಸಲ ರೀಪ್ರೆಸ್ ಮಾಡೋಣ. ವ್ಯಾಲೆಟ್ಗೆ ಹೋಗೋಣ. ವ್ಯಾಲೆಟಲ್ಲಿ ಎಷ್ಟಿದೆ ನೋಡೋಣ. $3,261. ಸ್ಪಾಟ್ ವ್ಯಾಲೆಟ್ 357. ಕಮಿಷನ್ನು 2,904. ಓಕೆ, ಕಮಿಷನ್ ವ್ಯಾಲೆಟ್ QCC ಕಾಯಿನ್ 14 ಪಾಯಿಂಟ್ ಇಷ್ಟಿದೆ. QCC ಕಾಯಿನ್ ಅಷ್ಟಿದೆ. ಓಕೆ, ಸ್ಪಾಟ್ ವ್ಯಾಲೆಟ್ ಇಲ್ಲಿ ನಮ್ಮದು ISTT 260 ಇದೆ. ಓಕೆ, ISTT ವ್ಯಾಲೆಟ್ಟು 47 ಪಾಯಿಂಟ್ ಚಿಲ್ಲರೆ ಇದೆ. ಹಾಗೆ QCC ವ್ಯಾಲೆಟ್ಟು 0.030400 ಇದೆ. SKY ವ್ಯಾಲೆಟ್ಟು 0.000100 ಇದೆ. D 0.010 ಇದೆ. ಓಕೆ, ಈಗ ಕೊನೆಯದಾಗಿ ಇನ್ನು ಎಷ್ಟಾಗುತ್ತೆ ನೋಡೋಣ. ಫೈನಲಾಗೆ ಸ್ಪಾಟ್ ಟ್ರೇಡಿಂಗ್. ಓಕೆ, ಈಗ ನೋಡೋಣ. $1,226 ಟ್ರೇಡ್ ಆಗ್ತಾಯಿದೆ. ಈಗ ಅವೈಲೇಬಲಲ್ಲಿ 47 ISTT ಇದೆ. ಸೆಲ್ ಎಷ್ಟಿದೆ ಅವೈಲೇಬಲ್? 0.001 ಇದೆ. ಸೊ ನೋಡೋಣ, ಮಾರ್ಕೆಟ್ಗೆ ಹಾಕೋಣ. 0.0001 0.001 ಇಷ್ಟೇ ಇರೋದು. ಸೆಲ್ ಆರ್ಡರ್ ಇಡೋಣ. ಸಕ್ಸಸ್. ಈಗ ಬೈ 47. ಸೆಲ್ಲಲ್ಲಿ ಇನ್ನೂ ಇದೆಯಲ್ಲ 0.001 ಇಷ್ಟೇ. ಇನ್ನೂ ಸೆಲ್ ಆಗುತ್ತಾ ನೋಡೋಣ. ಸೊ ಈಗ ಸೆಲ್ ಆರ್ಡ್ರಿಗೆ ಹಾಕ್ತಾಯಿದ್ದೀನಿ. ಇಲ್ಲ, ಅಷ್ಟೇ, ಮಾರೋದು ಕ್ಲೋಸ್ ಆಯಿತು. ಈಗ ಬೈಗೆ ಬರೋಣ. ಓಕೆ, 47 ಇದೆ. ಬೈಗೆ ಬರೋಣ. 47 ಅವೈಲೇಬಲ್ ಇದೆ. ಒಂದು ಸ್ಕ್ರೀನ್ಶಾಟ್ ತಗೊಳ್ಳೋಣ. ಓಕೆ, ಈಗ 0.1 ಇಟ್ಟರೆ ಇಷ್ಟು ಕಟ್ಟಾಗುತ್ತೆ. 0.01 0.06 ಇಟ್ಟರೆ 73. ಇಲ್ಲಪ್ಪ ಬೇಡ, 0.01 ಇಡೋಣ. 12 ISTT ಇದರಲ್ಲಿ ಕಟ್ಟಾಗುತ್ತೆ. ಓಕೆನಾ? ಈಗ ಬೈ ಮಾಡೋಣ.
ಬೈ ಆಗ್ತಾಯಿದೆ. ಇಷ್ಟ ISTT 47ರಲ್ಲಿ ಕಟ್ ಆಗುತ್ತೆ. 0.01 ಕಾಯಿನನ್ನು ಕೊಂಡ್ಕೊಳ್ಳೋದಕ್ಕೆ ಇಷ್ಟ ISTT ಕಟ್ ಆಗುತ್ತೆ. ಲೆಕ್ಕ ಹಾಕ್ಕೊಳ್ಳಿ. ಯಾವ ರೇಟ್ ಇದೆ ಮಾರ್ಕೆಟ್ ಪ್ರೈಸು ಆ ರೇಟ್ ಪ್ರಕಾರ ಬರಬೇಕು ಅಂದರೆ, ಒಂದು ಸಣ್ಣ ಪೀಸ್ ಕೊಂಡ್ಕೋಬೇಕು ಅಂದರೆ ನಮ್ಮಲ್ಲಿರೋ ISTT ಇಷ್ಟು ಕಟ್ಟಾಗಿದೆ. ಈಗ 47ರಲ್ಲಿ 12 ಚಿಲ್ಲರೆ ಕಟ್ಟಾಗಿದೆ. ರೀಪ್ಲೇಸ್ ಮಾಡಿ ನೋಡೋಣ. ಓಕೆ, 1200ಕ್ಕೆ ಬಂದಿದೆ. 1227ಕ್ಕೆ ಹೋಯ್ತು ಮಾರ್ಕೆಟ್ ಪ್ರೈಸು. ಓಕೆ, ಈಗ ಮೇಲೆ ಸ್ಲೈಡ್ ಮಾಡಿಬಿಟ್ಟು ಬೈ ಮಾಡೋಣ. ನೋಡಿ, ಇಲ್ಲಿ ಹೋಗಿದೆ ನೋಡಿ, 46ರಲ್ಲಿ 35 ಇದೆ, 12 ಕಟ್ಟಾಗಿದೆ. ಇಷ್ಟೇ. ಈಗ 0.01 ಒಂದು ಸಣ್ಣ ಪೀಸ್ ಕೊಂಡ್ಕೊಳ್ಳೋಕ್ಕೆ ಮಾರ್ಕೆಟ್ಗೆ ಇಡಬೇಕು. 0.01 12 ISTT ಕಟ್ಟಾಗುತ್ತೆ ಈ ಸಲ ಬೈಗೆ ಹಾಕಿದ್ರೆ. ಹಾಕೋಣ. 11:10 ISTT, 12 ಇತ್ತು, 11:10 ISTT ಕಟ್ಟಾಗುತ್ತೆ. ಸಕ್ಸಸ್. ಓಕೆ, ಈಗ ಇಲ್ಲಿ ಆ್ಯಡ್ ಆಗ್ತಾ ಇರುತ್ತೆ ನೋಡಿ, ಅವೈಲೇಬಲಲ್ಲಿ ಇಲ್ಲಿ ಮಾರ್ದಂಗೆ ಇಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ಇದು ಟ್ರೇಡಿಂಗ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಇವತ್ತು ಕನ್ನಡ ಜೂಮ್ ಮೀಟಿಂಗ್ ಇಟ್ಕೊಳ್ಳೋಣ. ಪ್ರತಿಯೊಬ್ಬರು ಅಟೆಂಡ್ ಆಗಿ ಎಲ್ಲರೂ ಕೇಳಿ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಇಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿಯೊಂದು ಯೂಟ್ಯೂಬ್ ವಿಡಿಯೋ ನಿಮಗೆ ಅವೈಲೇಬಲ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು, ನಮಸ್ಕಾರ. ಜೈ ಕಿಬೋ. ಕ್ಯೂ ಎಕ್ಸ್ಚೇಂಜಲ್ಲಿ ಇಲ್ಲೇ ಇಷ್ಟೊತ್ತವರೆಗೂ ನಾನು ಯಾವ ರೀತಿ ಕೊಂಡ್ಕೊಳ್ಳೋದು, ಯಾವ ರೀತಿ ಮಾರೋದು, ಕೊಂಡ್ಕೊಳ್ಳೋದ್ರಿಂದ ಮಾರೋದ್ರಿಂದ ಏನೆಲ್ಲ ಬೆನಿಫಿಟ್ಟು ಎಷ್ಟು ಬರುತ್ತೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಥ್ಯಾಂಕ್ ಯು, ನಮಸ್ಕಾರ. ಜೈ ಕ್ಯೂ ಎಕ್ಸ್ಚೇಂಜ್, ಜೈ QCC ಕಾಯಿನ್. ನಮ್ಮ MD ಸರ್ ಅವ್ರಿಗೆ 1 ಸೆಕೆಂಡ್ ಹ್ಯಾಟ್ಸ್ ಅಪ್. ಐ ಲವ್ ಮೈ ಕಿಬೋ, ಐ ಲವ್ ಮೈ ಡ್ಯಾಡಿ.